ಸ್ಟಾರ್ಟ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸದಾಶಿವ HS ಅಂತ ಹೇಳಿಬಿಟ್ಟು ಶ್ರೀ ತರಳಬಾಳು ಸಿದ್ದೇಶ್ವರ ಹೈಸ್ಕೂಲ್ ತೂಲಹಳ್ಳಿ ಇಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. 10ನೇ ತರಗತಿಯ ಮೊದಲನೇ ಪಾಠವಾಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ. ಇಲ್ಲಿ ನಾವು ಈ ಒಂದು ಪಾಠದಲ್ಲಿ ನಾವು ಮೊದಲಿಗೆ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ನಾವು ಗುರುತಿಸಿದರೆ ಗೊತ್ತಾಗ್ತದೆ ಇದು ರಾಸಾಯನಿಕ ಕ್ರಿಯೆ ಹೌದೋ ಅಲ್ವೋ ಅಂತ. ಈ ಉದಾಹರಣೆಗೆ ವಿದ್ಯಾರ್ಥಿಗಳೇ, ಕಬ್ಬಿಣ ತುಕ್ಕಿಡಿತಾ ಹೋಗ್ತದೆ. ತುಕ್ಕಿಡಿಯೋದು ಒಂದು ರಾಸಾಯನಿಕ ಕ್ರಿಯೆ. ನಾವು ಉಸಿರಾಡ್ತೀವಿ, ಉಸಿರಾಡೋದು ಕೂಡ ಒಂದು ರಾಸಾಯನಿಕ ಕ್ರಿಯೆ. ಹಾಗೆಯೇ ನಾವಿಲ್ಲಿ ಹಣ್ಣು ನೋಡಿದ್ದೀರಿ, ದ್ರಾಕ್ಷಿ ಹಣ್ಣು, ಅದು ಹುಳಿಯಾಗುತ್ತೆ, ಅದು ಕೂಡ ಒಂದು ರಾಸಾಯನಿಕ ಕ್ರಿಯೆ. ಅಂದರೆ ನಾವು ಪರಿಸರದಲ್ಲಿ ಎಲ್ಲಿ ನಾವು ಬದಲಾವಣೆಗಳನ್ನು ನೋಡ್ತೀವಿ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ. ಒಂದು ಆಹಾರವನ್ನು ನಾವು ಬೇಯಿಸಿದರೂ ಕೂಡ ಅದು ಒಂದು ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ. ಹಾಗಾಗಿ ದಾನ ಕ್ರಿಯೆಯೂ ಕೂಡ ಒಂದು ರಾಸಾಯನಿಕ ಕ್ರಿಯೆ. ಹಾಗಾಗಿ ರಾಸಾಯನಿಕ ಕ್ರಿಯೆ ಅಂತಕ್ಕಂಥದ್ದು ಎಲ್ಲೆಲ್ಲಿ ಬದಲಾವಣೆ ಆಗುತ್ತೆ ಅಲ್ಲೆಲ್ಲ ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನು? ನಾವು ಪ್ರಕೃತಿಯಲ್ಲಿ ವಸ್ತುಗಳನ್ನು ನೋಡ್ತೀವಿ. ಪ್ರತಿಯೊಂದು ವಸ್ತುಗಳು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿದ್ದಾವೆ. ಪರಮಾಣು ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಸೂಕ್ಷ್ಮ ಕಣವನ್ನು ನಾವು ಪರಮಾಣು ಅಂತ ಕರೀತೀವಿ. ಹಾಗೆಯೇ ನಾವಿಲ್ಲಿ ವಸ್ತುಗಳು ಅಂದರೆ ಅಂಥವನ್ನು ನಾವು ವಸ್ತುಗಳನ್ನು ದ್ರವ್ಯಗಳು ಅಂತ ಕರಿತೀವಿ. ದ್ರವ್ಯಗಳನ್ನು ಪ್ರಮುಖವಾಗಿ ಎರಡು ಭಾಗ ಮಾಡ್ತೀವಿ, ಶುದ್ಧ ವಸ್ತುಗಳು ಮತ್ತು ಅಶುದ್ಧ ವಸ್ತುಗಳು ಅಂತಂದು. ಶುದ್ಧ ವಸ್ತುಗಳಲ್ಲಿ ನಾವು ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳನ್ನು ನೋಡ್ತೀವಿ. ಅಶುದ್ಧ ವಸ್ತುಗಳಾಗಿರ್ತಕ್ಕಂಥದ್ದನ್ನು ನಾವು ಮಿಶ್ರಣಗಳು ಅಂತ ಕರಿತೀವಿ. ಏನೇ ಇರಲಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನೀವು ಮೂಲ ವಸ್ತುಗಳು ಮತ್ತು ಸಂಯುಕ್ತ ವಸ್ತುಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ. ಹಾಗೆಯೇ ಮೂಲ ವಸ್ತುಗಳ ಕೆಲವೊಂದು ಸಂಕೇತಗಳನ್ನು ನೀವು ಕಲ್ತಿದ್ದೀರಿ. ಇಲ್ಲಿ ಸೋಡಿಯಂ ಮತ್ತು ಇನ್ನೊಂದು ಇಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದಿದೆ. ಈ ಎರಡು ಪರಮಾಣುಗಳು ರಾಸಾಯನಿಕ ಕ್ರಿಯೆ ಅಂತ ಹೇಳಿದರೆ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ವಿನ್ಯಾಸ ಇರುತ್ತೆ. ನೀವಾಗಲೇ 8ನೇ ತರಗತಿ 9ನೇ ತರಗತಿ ಅರ್ಥ ಮಾಡ್ಕೊಂಡಿದ್ದೀರಿ. ಪರಮಾಣು ಅಂದ್ರೇನು, ಹಾಗೆಯೇ ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಏನು ಅಂತ. ಹಾಗಾಗಿ ಸೋಡಿಯಂನ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಹಾಗೆಯೇ ಸೋಡಿಯಂ ಮತ್ತು ಈ ಒಂದು ಕ್ಲೋರಿನ್ನ ಒಂದು ವಿನ್ಯಾಸ ಹಂಚಿಕೆಯಾಗಿದೆ 281 287 ಈ ಹಂಚಿಕೆಯಾಗಿದೆ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ, ನಿಮಗೆ ಎಲೆಕ್ಟ್ರಾನ್ ವಿನ್ಯಾಸ ಕಲ್ತಿದ್ದೀರಿ, ಅರ್ಥ ಆಗ್ತಿದೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ರಾಸಾಯನಿಕ ಕ್ರಿಯೆ ಆಗೋದಕ್ಕಿಂತ ಮುಂಚೆ ಈ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ವಿನ್ಯಾಸ 281 ಇದೆ, ಇದರದ್ದು 287 ಇದೆ. ರಾಸಾಯನಿಕ ಕ್ರಿಯೆ ನಡೆದ ನಂತರ ಇಲ್ಲಿ ಏನಾಗಿದೆ, ಸೋಡಿಯಂದು 28 ಆಗಿದೆ, ಈ ಒಂದು ಕ್ಲೋರಿನ್ದು 288 ಆಗಿದೆ. ಈ ರೀತಿ ಇದನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಎಲೆಕ್ಟ್ರಾನ್ ವಿನ್ಯಾಸ ಬದಲಾವಣೆ ಆಗಿದೆಯೋ ಇಲ್ವ? ಖಂಡಿತವಾಗಿ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ. ಹಾಗಾಗಿ ರಾಸಾಯನಿಕ ಕ್ರಿಯೆ ಅಂದರೆ ಏನಂತ ಗೊತ್ತೈತಲ್ಲ ವಿದ್ಯಾರ್ಥಿಗಳೇ? ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಯಾವುದೇ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ವಿನ್ಯಾಸ, ಎಲೆಕ್ಟ್ರಾನ್ ಜೋಡಣೆ ಬದಲಾವಣೆಯಾಗುವುದನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ಹಾಗಾದರೆ ಬದಲಾವಣೆ ಆಗಿದೆ ಆಗಿಲ್ವೋ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಇಲ್ಲಿ ಮೂಲತಃವಾಗಿ ರಾಸಾಯನಿಕ ಸಮೀಕರಣಗಳು ಬೇಕಾಗ್ತದೆ. ರಾಸಾಯನಿಕ ಸಮೀಕರಣಗಳ ಮೂಲಕ ನಾವು ಎರಡು ವಸ್ತುಗಳ ನಡುವೆ ಅಥವಾ ಎರಡು ಪರಮಾಣುಗಳ ನಡುವೆ ಯಾವ ರೀತಿ ರಾಸಾಯನಿಕ ಕ್ರಿಯೆ ಜರುಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ರಾಸಾಯನಿಕ ಸಮೀಕರಣಗಳು ಬೇಕಾಗ್ತವೆ. ಹಾಗಾದರೆ ರಾಸಾಯನಿಕ ಸಮೀಕರಣಗಳನ್ನು ಏನು? ಇಲ್ಲಿ ನಾವು ಪ್ರಮುಖವಾಗಿ ರಾಸಾಯನಿಕ ಸಮೀಕರಣಗಳಲ್ಲಿ ನಾವು ಪ್ರಮುಖವಾಗಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ನೋಡ್ತೀವಿ. ಪ್ರತಿವರ್ತಕಗಳು ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂಥ ವಸ್ತುಗಳನ್ನು ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಹಾಗೆಯೇ ರಾಸಾಯನಿಕ ಕ್ರಿಯೆಯಿಂದ ದೊರೆತಂಥ ವಸ್ತುಗಳಿಗೆ ನಾವು ಉತ್ಪನ್ನಗಳು ಅಂತ ಕರಿತೀವಿ. ಓಕೆ, ಹಾಗಾಗಿ ಪ್ರತಿವರ್ತಕಗಳಂದ್ರೇನು? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂಥ ವಸ್ತುಗಳು ಯಾವ ಭಾಗವಹಿಸ್ತಾವೋ ಅವನ್ನ ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಆ ಭಾಗವಹಿಸಿದ ನಂತರ ದೊರೆಯುವಂಥ ವಸ್ತುಗಳೇನದು ಅದನ್ನು ಉತ್ಪನ್ನಗಳು ಅಂತ ಕರಿತೀವಿ.
ಹಾಗಾಗಿ ನಾನಿಲ್ಲಿ ಬರೆದಿದ್ದೀನಿ ಇಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ವಿಚ್ ಗಿವ್ಸ್ ರೈಸಸ್ ಟು ಮೆಗ್ನೀಷಿಯಂ ಆಕ್ಸೈಡ್ ಅಂತ ನಾನಿಲ್ಲಿ ಬರೆದಿದ್ದೀನಿ. ಸೊ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಏನಿವು ಪ್ರತಿವರ್ತಕಗಳು, ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥದ್ದೇನಿದು ಉತ್ಪನ್ನ. ಅಂದರೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇವೆರಡು ಏನಿವು ಭಾಗವಹಿಸುವಂಥ ವಸ್ತುಗಳು, ಎಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ವಸ್ತುಗಳು. ಮೆಗ್ನೀಷಿಯಂ ಆಕ್ಸೈಡ್ ಅಂತಕ್ಕಂಥದ್ದೇನಿದು ರಾಸಾಯನಿಕ ಕ್ರಿಯೆ ನಡೆದ ನಂತರ ದೊರೆತಕ್ಕಂಥ ವಸ್ತುವಾಗಿರುತ್ತೆ. ಇದನ್ನು ನಾವು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಹಾಗಾದರೆ ಇದು ಸಮೀಕರಣ ಈ ರೀತಿ ಬರೆದ್ರೆ ಇದು ರಾಸಾಯನಿಕ ಸಮೀಕರಣ ಅಂತ ಕರಿತೀವ? ಇಲ್ಲ. ಸಮೀಕರಣ ಅಂತ ಹೇಳಿದರೆ ನಾವು ಭಾಗವಹಿಸುವಂಥ ವಸ್ತುಗಳು ಇರ್ಬೋದು, ಹಾಗೆಯೇ ರಾಸಾಯನಿಕ ಕ್ರಿಯೆಯನ್ನು ದೊರೆತಂಥ ವಸ್ತುಗಳಿರ್ಬೋದು, ಅವುಗಳ ಸಂಕೇತ ಮತ್ತು ಅಣುಸೂತ್ರಗಳಿಂದ ಸೂಚಿಸುವುದೇ ರಾಸಾಯನಿಕ ಸಮೀಕರಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಗಮನಿಸಿ, ಇದನ್ನ ನಾನು ಇಲ್ಲಿ ಬರುತ್ತೇನೆ. ಇಲ್ಲಿ Mg+O2 ವಿಚ್ ಗಿವ್ಸ್ ರೈಸಸ್ ಟು MgO ಅಂತ ಬರುತ್ತೀನಿ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹೆಸರು ಬರೋದಿಲ್ಲ, ಆ ವಸ್ತುವಿನ ಅಂದರೆ ಆ ಒಂದು ಮೂಲ ವಸ್ತುವಿನ ಸಂಕೇತಗಳನ್ನು ಬರುತ್ತೀನಿ. ಹಾಗಾಗಿ ಸಂಕೇತ ಮತ್ತು ಅಣುಸೂತ್ರಗಳಿಂದ ನಾವು ಬರೆದ್ರೆ ಅದು ರಾಸಾಯನಿಕ ಸಮೀಕರಣ ಆಗುತ್ತೆ. ಅದು ಪ್ರತಿವರ್ತಕ ಇರ್ಬೋದು, ಉತ್ಪನ್ನ ಇರ್ಬೋದು. ಹಾಗಾಗಿ ರಾಸಾಯನಿಕ ಸಮೀಕರಣ ಅಂತ ಹೇಳಿದ್ರೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಅವುಗಳ ರಾಸಾಯನಿಕ ಸಂಕೇತ ಮತ್ತು ಅಣುಸೂತ್ರಗಳಿಂದ ಸೂಚಿಸುವುದೇ ರಾಸಾಯನಿಕ ಸಮೀಕರಣ. ಓಕೆ, ಹಾಗಾಗಿ ಇಲ್ಲಿ ರಾಸಾಯನಿಕ ಸಮೀಕರಣನ ನಾವು ಇಲ್ಲಿ ಬರೆದಿದ್ದೀವಿ. ರಾಸಾಯನಿಕ ಸಮೀಕರಣ ಬರೆದ ಮೇಲೆ ನಾವು ಅದನ್ನು ಏನು ಮಾಡಬೇಕಪ್ಪ ಅಂದರೆ ಸರಿದೂಗಿಸ್ಬೇಕು. ಯಾಕೆ ಸರಿದೂಗಿಸ್ಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಯಾಕೆಂದರೆ ನಾವು ಸಂರಕ್ಷಣಾ ನಿಯಮವನ್ನು ಪಾಲಿಸಬೇಕಾಗ್ತದೆ. ಏನು ವಿದ್ಯಾರ್ಥಿಗಳಂತ ಹೇಳಿದ್ರೆ, ನಾವು ಪರಮಾಣುಗಳನ್ನು ನಾವು ನೋಡಿದ್ದೀವಿ. ಪರಮಾಣುಗಳು ಎಲ್ಲಿರ್ತವೆ? ಪ್ರತಿಯೊಂದು ವಸ್ತುಗಳು ಕೂಡ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ನಾವು ಪರಮಾಣುಗಳನ್ನು ಸೃಷ್ಟಿ ಮಾಡೋಕ್ಕಾಗ್ತದ? ಖಂಡಿತವಾಗಿಯೂ ಇಲ್ಲ. ಪರಮಾಣುಗಳನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ. ಹಾಗಾದರೆ ಪರಮಾಣುಗಳನ್ನು ನಾಶ ಮಾಡೋಕ್ಕಾಗ್ತದ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ಪರಮಾಣುಗಳನ್ನು ಸೃಷ್ಟಿ ಮಾಡಲಿಕ್ಕೂ ಆಗಲ್ಲ, ಪರಮಾಣುಗಳನ್ನು ನಾಶ ಮಾಡಲಿಕ್ಕೂ ಆಗಲ್ಲ. ಹಾಗಾದರೆ ಇಲ್ಲಿ ನಾವು ಸಮೀಕರಣಗಳನ್ನು ಗಮನಿಸಿದಾಗ ಇಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಸೇರಿಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ ಆಗಿದೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೆಗ್ನೀಷಿಯಂ ಇಲ್ಲಿ ಎರಡದವೇ, ಇಲ್ಲಿ ಮೆಗ್ನೀಷಿಯಂ ಒಂದಿದೆ. ಓಕೆ, ಅಂದರೆ ಪ್ರತಿವರ್ತಕಗಳಲ್ಲಿ ಮೆಗ್ನೀಷಿಯಂನ ಸಂಖ್ಯೆ 2 ಇದೆ, ಉತ್ಪನ್ನಗಳಲ್ಲಿ ಮೆಗ್ನೀಷಿಯಂನ ಸಂಖ್ಯೆ 1 ಇದೆ. ಅಂದರೆ ನಾವು ಸರಿದೂಗಿಸಲಿಲ್ಲ ಅಂತ ಹೇಳಿದ್ರೆ ಆಕ್ಸಿಜನ್ನಿನ ಒಂದು ಪರಮಾಣುವನ್ನು ನಾಶ ಮಾಡಿದ್ದೀವಿ ಅಂತ ಅರ್ಥ ಆಗ್ತದೆ. ನಾಶ ಮಾಡೋಕ್ಕಾಗ್ತದ? ಖಂಡಿತವಾಗಿಯೂ ಇಲ್ಲ. ಆದರೆ ಇಲ್ಲಿ ಏನು ಮಾಡ್ಬೋದು ನಾವು ಅಂತ ಹೇಳಿದ್ರೆ, ಇಲ್ಲಿ ಪರಮಾಣುವಿನ ಒಂದು ರಾಶಿಯನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡ್ಬೋದು, ಅಥವಾ ಶಕ್ತಿನ ರಾಶಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ನಡುವೆ ಅಂತರ್ಪರಿವರ್ತನೆ ಇರುತ್ತೆ. ರಾಶಿ ಶಕ್ತಿ ಆಗ್ಬೋದು, ಶಕ್ತಿ ರಾಶಿಯಾಗಿ ಪರಿವರ್ತನೆ ಆಗುತ್ತೆ ಹೊರತು ಪರಮಾಣು ಬದಲಾಗಲ್ಲ. ಹಾಗೆಯೇ ಪರಮಾಣುವನ್ನು ನಾಶ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿ ನಾವು ಗಮನಿಸಿದರೆ ಇಲ್ಲಿ ಮೆಗ್ನೀಷಿಯಂ ಇದೆ, ಇಲ್ಲಿಯೂ ಮೆಗ್ನೀಷಿಯಂ ಇದೆ, ಇಲ್ಲಿಯೂ ಆಕ್ಸಿಜನ್ ಇದೆ, ಇಲ್ಲಿಯೂ ಆಕ್ಸಿಜನ್ ಇದೆ. ನಾವೇನಾದರೂ ಇಲ್ಲಿ ಹೊಸ ಪರಮಾಣುವನ್ನು ಸೃಷ್ಟಿ ಮಾಡಿದ್ದೀವ? ಖಂಡಿತವಾಗಿಯೂ ಇಲ್ಲ. ಹೊಸ ಪರಮಾಣುವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ. ಹಾಗಾದರೆ ಪ್ರತಿವರ್ತಕಗಳಲ್ಲಿ ಯಾವ ಸಂಖ್ಯೆಯ ಪರಮಾಣುಗಳಿದಾವೋ ಅವೇ ಸಂಖ್ಯೆಯ ಪರಮಾಣುಗಳು ಉತ್ಪನ್ನಗಳಲ್ಲಿ ಕೂಡ ಇದ್ದಾವೆ. ಹೌದಾ ಅಲ್ವಾ? ಇದ್ದಾವೆ. ಹಾಗಾಗಿ ನಾವು ಸಮೀಕರಣವನ್ನು ಸರಿದೂಗಿಸಬೇಕು. ಹಾಗಾಗಿ ಪ್ರತಿವರ್ತಕಗಳಲ್ಲಿ ಎಷ್ಟು ಸಂಖ್ಯೆಯ ಪರಮಾಣುಗಳಿದಾವೋ ಅಷ್ಟೇ ಸಂಖ್ಯೆಯ ಪರಮಾಣುಗಳು ಉತ್ಪನ್ನಗಳಲ್ಲಿ ಇರಬೇಕು, ಅಥವಾ ಉತ್ಪನ್ನಗಳಲ್ಲಿ ಎಷ್ಟು ಸಂಖ್ಯೆಯ ಪರಮಾಣುಗಳಿರ್ತಾವೋ ಅಷ್ಟೇ ಸಂಖ್ಯೆಯ ಪರಮಾಣುಗಳು ಪ್ರತಿವರ್ತಕಗಳಲ್ಲಿರಬೇಕು. ಇದು ನಿಯಮ, ರಾಶಿ ಸಂರಕ್ಷಣಾ ನಿಯಮವನ್ನು ಪಾಲಿಸಬೇಕಾಗ್ತದೆ. ಹಾಗಾಗಿ ನಾವು ಯಾವುದೇ ಸಮೀಕರಣವನ್ನು ಬರೆದ್ರೆ ಆ ಸಮೀಕರಣ ಬರೆದ ಮೇಲೆ ನಾವು ಇದನ್ನು ಸರಿದೂಗಿಸಬೇಕು. ಪರೀಕ್ಷೆಯಲ್ಲಿ ಕೇಳ್ತಾರೆ ಸಮೀಕರಣ ಅಂದರೆ, ನಿಮಗೆ ಸಮೀಕರಣಗಳನ್ನು ಬರೀಲಿಕ್ಕೆ ಕೇಳ್ತಾರೆ, ಬರಿತೀವಿ. ಆದರೆ ಕೆಲವೊಂದು ಸಂದರ್ಭದಲ್ಲಿ ರಾಸಾಯನಿಕ ಸಮೀಕರಣದ ಮೂಲಕ ತೋರಿಸಿ ಅಂತ ಕೇಳ್ತಾರೆ, ಕೆಲವು ಸಂದರ್ಭದಲ್ಲಿ ರಾಸಾಯನಿಕ ಸಮೀಕರಣವನ್ನು ಬರೆದು ಸರಿದೂಗಿಸಿ ಅಂತ ಕೇಳ್ತಾರೆ. ಸರಿದೂಗಿಸಿರಿ ಅಂದರೂ ಕೂಡ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಅಲ್ಲಿ ಕೇಳಿಲ್ಲ ಅಂದರೂ ಸಹ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದು ಸಮೀಕರಣವನ್ನು ಬರಿತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ರಾಶಿ ಒಂದು ನಿಯಮವನ್ನು ಪಾಲಿಸಬೇಕಾಗ್ತದೆ. ಹಾಗಾಗಿ ಯಾವುದೇ ಒಂದು ಸಮೀಕರಣ ಬರೆದ್ರೆ ಅದನ್ನು ಬರೆದಾದ್ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ, ಸರಿದೂಗಿಸ್ಬೇಕಾಗ್ತದೆ ಎನ್ನುವಂಥದ್ದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಮುಂದುವರೆದು ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ನಾವು ಪ್ರಮುಖವಾಗಿ 4 ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ.
ಒಂದು ರಾಸಾಯನಿಕ ಸಂಯೋಗ ಅನ್ನುವಂಥದ್ದು, ಇನ್ನೊಂದು ರಾಸಾಯನಿಕ ವಿಭಜನೆ ಅಂತಕ್ಕಂಥದ್ದು, ಇನ್ನೊಂದು ರಾಸಾಯನಿಕ ಸ್ಥಾನಪಲ್ಲಟ ಅನ್ನುವಂಥದ್ದು, ಇನ್ನೊಂದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಥವಾ ದ್ವಿವಿಭಜನೆ ಅಂತಲೂ ಸಹ ಕರೀತೀವಿ. ಈ ರೀತಿ ನಾವು ಪ್ರಮುಖವಾಗಿ ರಾಸಾಯನಿಕ ಕ್ರಿಯೆಗಳನ್ನು 4 ವಿಧಗಳನ್ನಾಗಿ ವಿಂಗಡಿಸ್ತೀವಿ. ಮೊದಲನೇದು ರಾಸಾಯನಿಕ ಸಂಯೋಗ, ಕೆಮಿಕಲ್ ಕಾಂಬಿನೇಷನ್ ಅಂತ ಕರೀತೀವಿ. ರಾಸಾಯನಿಕ ಸಂಯೋಗ ಅಂದರೆ ಏನು ಅಂತ ಹೇಳಿದರೆ, ನಾನಾಗಲೇ ಹೇಳಿದೆ ನಿಮಗೆ ರಾಸಾಯನಿಕ ಸಮೀಕರಣ ಅಂದರೆ ಏನು ಅಂತ ಹೇಳುವ ಸಂದರ್ಭದಲ್ಲಿ ಪ್ರತಿವರ್ತಕಗಳಂದ್ರೇನು, ಉತ್ಪನ್ನಗಳಂದ್ರೇನು ಅಂತ ಹೇಳಿದೆ. ಪ್ರತಿವರ್ತಕಗಳು ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂಥ ವಸ್ತುಗಳು ಆಗಿರ್ತವೆ. ಉತ್ಪನ್ನಗಳು ಅಂತ ಹೇಳಿದರೆ ರಾಸಾಯನಿಕ ಕ್ರಿಯೆಯಿಂದ ದೊರೆತಂಥ ವಸ್ತುಗಳಾಗಿರ್ತವೆ ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ನಾನಿಲ್ಲಿ ಒಂದು ಸಮೀಕರಣ ಬರೆದ್ದೀನಿ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಅಂತ ಬರೆದ್ದೀನಿ. ಅದರ ಸಂಕೇತವನ್ನು ಬರೆದ್ದೀನಿ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ವಿಚ್ ಗಿವ್ಸ್ ರೈಸಸ್ ಟು ಕಾರ್ಬನ್ ಡೈಆಕ್ಸೈಡ್ ಅಂತ. ಆದರೆ ಇಲ್ಲಿ ಪ್ರತಿವರ್ತಕಗಳ್ಯಾವು? ಬಾಣದ ಗುರುತಿನ ಎಡಭಾಗದಲ್ಲಿರುವಂಥ ವಸ್ತುಗಳನ್ನು ನಾವು ಯಾವಾಗಲೂ ಪ್ರತಿವರ್ತಕಗಳನ್ನು ಬರೀಬೇಕು. ಬಾಣದ ಗುರುತಿನ ಮುಂಭಾಗದಲ್ಲಿ ನಾವು ಉತ್ಪನ್ನಗಳನ್ನು ಬರಿತಕ್ಕಂಥದ್ದನ್ನು ನಾವು ಇಂದಿನ ತರಗತಿಯಲ್ಲಿ ಅದರ ನಿಯಮಗಳನ್ನು ನಾವು ಕಲ್ತಿದ್ದೀವಿ. ಹಾಗಾಗಿ ಇಲ್ಲಿ ಕಾರ್ಬನ್ ಮತ್ತು ಆಕ್ಸಿಜನ್ ಇವೆರಡು ಏನಿವು ಪ್ರತಿವರ್ತಕಗಳು. CO2 ಅನ್ನೋದೇನಿದು ಉತ್ಪನ್ನ. ಇಲ್ಲಿ ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ ಇಲ್ಲಿ 2 ಪ್ರತಿವರ್ತಕಗಳು, 2 ವಸ್ತುಗಳಿದಾವೆ. 2 ವಸ್ತುಗಳು ಸೇರಿಬಿಟ್ಟು, ರಾಸಾಯನಿಕವಾಗಿ ಸೇರಿಬಿಟ್ಟು ಒಂದೇ ಒಂದು ವಸ್ತುವಾಗಿದೆ. ಹಾಗಾಗಿ ಯಾವುದೇ ಒಂದು ಸಮೀಕರಣದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿವರ್ತಕಗಳು 2 ಇರ್ಬೋದು ಅಥವಾ 2ಕ್ಕಿಂತ ಹೆಚ್ಚಿರ್ಬೋದು. 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ಒಟ್ಟುಗೂಡಿ ಕೇವಲ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವಂತಹದ್ದು ಯಾವುದೇ ರಾಸಾಯನಿಕ ಕ್ರಿಯೆ ಆಗಿರ್ಬೋದು, ಅದನ್ನ ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ವಸ್ತುಗಳಿದಾವೆ, ಪ್ರತಿವರ್ತಕಗಳಿದಾವೆ. 2 ಸೇರಿಬಿಟ್ಟು ಒಂದು ಉತ್ಪನ್ನ ಆಗಿದೆ. ಈ ರೀತಿಯ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಹಾಗೇನೆ ಇಲ್ಲಿ ನಾವು ಸಮೀಕರಣ ಬರೆದ್ಮೇಲೆ ಏನ್ ಮಾಡಬೇಕು? ಸರಿದೂಗಿಸ್ಬೇಕಾಗ್ತದೆ. ನೋಡಿ, ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ 2 ಆಕ್ಸಿಜನ್ ಪರಮಾಣುಗಳಿದಾವೆ, ಇಲ್ಲಿಯೂ ಸಹ 2 ಆಕ್ಸಿಜನ್ ಪರಮಾಣುಗಳಿದಾವೆ. ಕೆಲವೊಂದು ರಾಸಾಯನಿಕ ಸಮೀಕರಣಗಳು ಸರಿದೂಗಿರ್ತವೆ, ಇನ್ನು ಕೆಲವು ಸರಿದೂಗಿರೋದಿಲ್ಲ. ಅದನ್ನು ನೋಡಿಬಿಟ್ಟು ಸರಿದೂಗಿಲ್ಲ ಅಂದ್ರೆ ಅದನ್ನ ಸರಿದೂಗಿಸ್ಬೇಕಾಗ್ತದೆ. ಇದು ರಾಸಾಯನಿಕ ಸಂಯೋಗಕ್ಕೆ ಒಂದು ಉದಾಹರಣೆ ಆಗಿರ್ತಕ್ಕಂಥ ಸಮೀಕರಣ. ನಂತರ ಎರಡನೇದು ರಾಸಾಯನಿಕ ವಿಭಜನೆ, ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರೀತೀವಿ. ಹಾಗಾದ್ರೆ ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ ರಾಸಾಯನಿಕ ಸಂಯೋಗಕ್ಕೆ ವಿರುದ್ಧವಾದಂತಹ ಕ್ರಿಯೆ, ಎಕ್ಸಾಕ್ಟ್ಲಿ ಅಪೋಸಿಟ್. ಓಕೆ, ಇಲ್ಲಿ 2 ಸೇರ್ಬಿಟ್ಟು ಒಂದಾಗುತ್ತೆ. ಇಲ್ಲಿ ಒಂದು ಪ್ರತಿವರ್ತಕ ವಿಭಜನೆಗೊಂಡ್ಬಿಟ್ಟು 2 ಅಥವಾ 2ಕ್ಕಿಂತ ಹೆಚ್ಚು. ಹಾಗಾಗಿ ಅದೇ ನಾನು ಕೇಳಿದೆ, ರಾಸಾಯನಿಕ ಸಂಯೋಗಕ್ಕೆ ವಿರುದ್ಧವಾದಂಥದ್ದೇ ರಾಸಾಯನಿಕ ವಿಭಜನೆ. ಹಾಗಾಗಿ ಇಲ್ಲಿ ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ವಿಭಜನೆಗೊಂಡ್ಬಿಟ್ಟು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವಂಥ ಯಾವುದೇ ರಾಸಾಯನಿಕ ಕ್ರಿಯೆ ಇರ್ಬೋದು, ಅದನ್ನ ರಾಸಾಯನಿಕ ವಿಭಜನೆ ಅಂತ ಹೇಳ್ತೀವಿ. ಯಾವ ರೀತಿ ವಿಭಜನೆ ಆಗುತ್ತೆ? ಹಂಗೆ ಇಟ್ಬಿಟ್ರೆ ಆಗುತ್ತಾ? ಆಗಲ್ಲ. ಅದಕ್ಕೆ ಉಷ್ಣವನ್ನು ಕೊಡಬೇಕಾಗ್ತದೆ, ಅಥವಾ ಕೆಲವೊಂದು ಕ್ರಿಯೆಗಳು ಸೂರ್ಯನ ಬೆಳಕಿನ ಸಹಾಯದಿಂದಲೇ ತಮ್ಮಷ್ಟಕ್ಕೆ ತಾವೇ ರಾಸಾಯನಿಕ ಕ್ರಿಯೆ ಜರುಗ್ತವೆ. ಹಾಗಾದ್ರೆ ಇಲ್ಲಿ ನೋಡಿ, ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ CaCO3 ಅಂತ ಹೇಳಿದ್ರೆ ಇದರ ರಾಸಾಯನಿಕ ಹೆಸರೇನಿದ್ರದ್ದು ಕ್ಯಾಲ್ಸಿಯಂ ಕಾರ್ಬನೇಟ್ ಅಂತ ಕರಿತೀವಿ. ಇದರ ಸಾಮಾನ್ಯ ಹೆಸರು ಸುಣ್ಣದ ಕಲ್ಲು ಅಂತ ಕರಿತೀವಿ. ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ? ಉಷ್ಣವನ್ನ ಕೊಡ್ತಾ ಇದೀವಿ. ಅಂದ್ರೆ ಬಾಣದ ಗುರುತಿನ ಮೇಲೆ ನಾವು ಏನು ಉಷ್ಣ ಅಂತ ಬರೀಬಹುದು, ಅಥವಾ ಈ ರೀತಿ ಸಿಂಬಲ್ ಅನ್ನು ಕೂಡ, ಪಿರಮಿಡ್ ತರ ಸಿಂಬಲ್ ಅನ್ನು ಕೂಡ ತೋರಿಸಬಹುದು. ಅದರ ಅರ್ಥ ಪ್ರತಿವರ್ತಕಗಳಿಗೆ ಶಾಖವನ್ನ ಕೊಡ್ತಾ ಇದೀವಿ ಎನ್ನುವಂಥದ್ದು. ಹಾಗಾಗಿ ಇದಕ್ಕೆ ಶಾಖವನ್ನ ಕೊಟ್ಟಾಗ ಏನಾಗುತ್ತೆ? ಅದು ವಿಭಜನೆ ಆಗುತ್ತೆ. ವಿಭಜನೆ ಆಗಿಬಿಟ್ಟು ಸುಣ್ಣದ ಪುಡಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾವಣೆ ಆಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋದು ಸುಣ್ಣದ ಪುಡಿಯ ಒಂದು ರಾಸಾಯನಿಕ ಹೆಸರಾಗಿರುತ್ತದೆ. ಹಾಗೆಯೇ ಸುಣ್ಣದ ಪುಡಿಯ ರಾಸಾಯನಿಕ ಸೂತ್ರ ಏನು? CaO ಅಂತ ಹೇಳ್ತೀವಿ. ಈ ರೀತಿ ಒಂದು ಪ್ರತಿವರ್ತಕ ವಿಭಜನೆಗೊಂಡ್ಬಿಟ್ಟು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದನ್ನು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ. ಹಾಗೆಯೇ ಉಷ್ಣದ ಮುಖಾಂತರ ನಾವು ಇದನ್ನ ಸುಣ್ಣದ ಕಲ್ಲನ್ನು ವಿಭಜನೆ ಮಾಡ್ಬೋದು. ಹಾಗೆಯೇ ಬೆಳ್ಳಿಯ ಕ್ಲೋರೈಡ್, ಅದಕ್ಕೆ ನಾವು ಸೂರ್ಯನ ಬೆಳಕೆ ಸಾಕು, ಆ ಬೆಳ್ಳಿಯ ಕ್ಲೋರೈಡನ್ನು ನಾವು ಸೂರ್ಯನ ಕಿರಣಗಳಿಗೆ ಒಡ್ಡಿದಾಗ ಅದು ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ? ಅದು
ಸಪ್ರೇಟ್ ಆಗುತ್ತೆ, ವಿಭಜನೆ ಆಗುತ್ತೆ. ಬೆಳ್ಳಿ ಮತ್ತು ಕ್ಲೋರಿನ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಸಪ್ರೇಟ್ ಆಗ್ತವೆ, ಪ್ರತ್ಯೇಕಗೊಳ್ತವೆ. ಹಾಗಾಗಿ ಸೊ ನೋಡಿ ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಅಂತಕ್ಕಂಥದ್ದು ಅದು ಸಾಲಿಡ್ ರೂಪದಲ್ಲಿ ಅಂದರೆ ಘನ ರೂಪದಲ್ಲಿ ಇರ್ತದೆ. ಅದು ಸಪ್ರೇಟ್ ಆದಾಗ ಬೆಳ್ಳಿ ಘನ ರೂಪದಲ್ಲಾಗುತ್ತೆ. ಹಾಗೆಯೇ ಕ್ಲೋರಿನು ಏನಾಗುತ್ತೆ, ಅನಿಲ ರೂಪಕ್ಕಾಗುತ್ತೆ. ಅಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಆಗಬೇಕಾದ್ರೆ, ಎರಡು ವಸ್ತುಗಳು ಸೇರಬೇಕಾದ್ರೆ ಅವು ತಮ್ಮ ಮೂಲ ಗುಣಲಕ್ಷಣಗಳನ್ನು ಕಳ್ಕೊಂಡು ಹೊಸ ಗುಣಗಳನ್ನು ಪಡ್ಕೊಳ್ತವೆ ಎನ್ನುವಂಥದ್ದು. ಹಾಗೆಯೇ ಮೂರನೇದು ರಾಸಾಯನಿಕ ಸ್ಥಾನಪಲ್ಲಟ ಅಂತಕ್ಕಂಥದ್ದು, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಸಂಯುಕ್ತ ವಸ್ತುವಿನಲ್ಲಿರುವಂಥ ಒಂದು ಧಾತುವನ್ನು ಇನ್ನೊಂದು ಧಾತು ಏನು ಮಾಡುತ್ತೆ, ಅದನ್ನು ಸ್ಥಾನಪಲ್ಲಟಗೊಳಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಸಂಯುಕ್ತ ವಸ್ತು ಇದೆ, ಇಲ್ಲೊಂದು ಪರಮಾಣು ಇದೆ. ನೋಡಿ ಇಲ್ಲಿ ಸಂಯುಕ್ತ ವಸ್ತುವಿನಲ್ಲಿರ್ತಕ್ಕಂಥ ಒಂದು ಧಾತುವನ್ನು ಇನ್ನೊಂದು ಧಾತು ಸ್ಥಾನಪಲ್ಲಟಗೊಳಿಸಿದ್ರೆ ಅಂತ ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ಸ್ಥಾನಪಲ್ಲಟ. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಈ ತಾಮ್ರ ಇದೆಯಲ್ಲ, ತಾಮ್ರದ ಸ್ಥಾನಕ್ಕೆ ಏನು ಬರ್ತದೆ, ಇಲ್ಲಿ ಕಬ್ಬಿಣ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಬ್ಬಿಣ ಇದನ್ನ ಯಾವ ರೀತಿ ಈ ಕಬ್ಬಿಣ ಮತ್ತು ತಾಮ್ರದ ಒಂದು ಪ್ರಕ್ರಿಯೆ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ಕಬ್ಬಿಣದ ಸಲ್ಫೇಟ್ ಮತ್ತು Cu ಅಂದ್ರೆ ತಾಮ್ರ, ಅಂದ್ರೆ ಕಬ್ಬಿಣದ ಸಲ್ಫೇಟ್ ದ್ರಾವಣದಲ್ಲಿ ನಾವು ತಾಮ್ರವನ್ನು ಎದ್ದಿಟ್ರೆ ಇಲ್ಲಿ ತಾಮ್ರ ಕಬ್ಬಿಣವನ್ನ ಸ್ಥಾನಪಲ್ಲಟಗೊಳಿಸ್ಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ತಾಮ್ರಕ್ಕಿಂತ ಕಬ್ಬಿಣ ಹೆಚ್ಚು ಕ್ರಿಯಾಕಾರಕತ್ವವನ್ನು ಹೊಂದಿರುತ್ತೆ. ಹಾಗಾಗಿ ನಾವು ಕ್ರಿಯಾಕಾರಕತ್ವದ ಶ್ರೇಣಿಯನ್ನು ನಾವು ಕಲ್ತಿದ್ದೀವಿ ಇಂದಿನ ತರಗತಿಯಲ್ಲಿ. ಹಾಗಾಗಿ ಕ್ರಿಯಾಕಾರಕತ್ವ ಯಾವುದು ಜಾಸ್ತಿ ಇರ್ತತೆ, ಯಾವುದು ಕಡಿಮೆ ಇರ್ತತೆ, ಜಾಸ್ತಿ ಇರೋದು ಕಡಿಮೆ ಇರ್ತಕ್ಕಂಥ ಒಂದು ಧಾತುವನ್ನು ಸುಲಭವಾಗಿ ಅದು ಏನು ಮಾಡುತ್ತೆ, ಸ್ಥಾನಪಲ್ಲಟಗೊಳಿಸುತ್ತೆ. ಹಾಗಾಗಿ ಇಲ್ಲಿ ಕಬ್ಬಿಣ ತಾಮ್ರವನ್ನು ಸುಲಭವಾಗಿ ಸ್ಥಾನಪಲ್ಲಟಗೊಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ತಾಮ್ರಕ್ಕಿಂತ ಕಬ್ಬಿಣದ ಒಂದು ಕ್ರಿಯಾಶೀಲತ್ವ, ಕ್ರಿಯಾಕಾರಕತ್ವ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಹಾಗಾಗಿ ತಾಮ್ರದ ಸಲ್ಫೇಟ್ ಇರತಕ್ಕಂಥ ತಾಮ್ರವನ್ನು ಕಬ್ಬಿಣ ಸುಲಭವಾಗಿ ಸ್ಥಾನಪಲ್ಲಟಗೊಳಿಸಿದೆ. ಇದನ್ನು ನಾವು ಏನಂತ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ ಅಂತ ಕರಿತೀವಿ. ಕೊನೆಯದಾಗಿ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಥವಾ ದ್ವಿವಿಭಜನೆ ಅಂತ ಕರಿತೀವಿ. ಅಂದರೆ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಬಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಹಂಗಂದ್ರೆ ಏನು ಅಂತ ಹೇಳಿದ್ರೆ, ರಾಸಾಯನಿಕ ದ್ವಿವಿಭಜನೆ ಅಥವಾ ದ್ವಿಸ್ಥಾನಪಲ್ಲಟ ಅಂತ ಹೇಳಿದ್ರೆ ಇಲ್ಲಿ ಪ್ರತಿವರ್ತಕಗಳೇನದವೆ, ಪ್ರತಿವರ್ತಕಗಳು ಏನದವೆ, ಇದು ಒಂದು ಪ್ರತಿವರ್ತಕ, ಇದು ಒಂದು ಪ್ರತಿವರ್ತಕ. ಎರಡು ಪ್ರತಿವರ್ತಕಗಳು ಏನ್ ಮಾಡ್ತದವೆ, ಇಲ್ಲಿ ಪರಸ್ಪರ ವಿನಿಮಯ ಮಾಡ್ಕೊಳ್ತದವೆ. ಇಲ್ಲಿ ಬೇರಿಯಂ ಸ್ಥಾನಕ್ಕೆ ಸೋಡಿಯಂ ಬರ್ತಾ ಇದೆ, ಸೋಡಿಯಂ ಸ್ಥಾನಕ್ಕೆ ಬೇರಿಯಂ ಬರ್ತಾ ಇದೆ. ಅಂದ್ರೆ ಪರಸ್ಪರ ಏನಾಗ್ತದೆ, ಇಲ್ಲಿ ವಿನಿಮಯ ಮಾಡ್ಕೊಳ್ತವೆ. ಹಾಗಾಗಿ ಪ್ರತಿವರ್ತಕಗಳು ಪರಸ್ಪರ ವಿನಿಮಯ ಮಾಡಿಕೊಂಡು ನಡೀತಕ್ಕಂಥ ಯಾವುದೇ ರಾಸಾಯನಿಕ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದ್ರೆ ರಾಸಾಯನಿಕ ದ್ವಿವಿಭಜನೆ. ದ್ವಿ ಅಂತ ಹೇಳಿದ್ರೆ ಎರಡೂ ಕೂಡ ವಿಭಜನೆ ಆಗ್ತವೆ. ಹಾಗೆಯೇ ಎರಡು ವಸ್ತುಗಳಿರ್ತಕ್ಕಂಥ ಮೂಲ ವಸ್ತುಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತವೆ. ಹಾಗಾಗಿ ಇದನ್ನ ದ್ವಿವಿಭಜನೆ ಅಥವಾ ದ್ವಿಸ್ಥಾನಪಲ್ಲಟ ಅಂತ ಹೇಳ್ತೀವಿ. ಈ ರೀತಿ ವಿಭಜನೆಗೊಂಡು ಅಲ್ವಾ ಈ ರೀತಿ ಉತ್ಪನ್ನಗಳು ಉಂಟಾಗ್ತವೆ. ಪ್ರಿಯ ವಿದ್ಯಾರ್ಥಿಗಳು, ಈ ರೀತಿ ನಾವು ಪ್ರಮುಖವಾಗಿ 4 ರೀತಿಯ ಸಮೀಕರಣಗಳನ್ನು ನಾವು ನೋಡ್ತೀವಿ. ಇಲ್ಲಿ ತನಕ ನೀವು ಉದಾಹರಣೆಗಳ ಮೂಲಕ ರಾಸಾಯನಿಕ ಸಂಯೋಗ ಅಂದ್ರೇನು, ರಾಸಾಯನಿಕ ವಿಭಜನೆ ಅಂದ್ರೇನು, ರಾಸಾಯನಿಕ ಸ್ಥಾನಪಲ್ಲಟ ಅಂದ್ರೇನು, ರಾಸಾಯನಿಕ ದ್ವಿವಿಭಜನೆ ಅಥವಾ ದ್ವಿಸ್ಥಾನಪಲ್ಲಟ ಅಂದ್ರೇನು ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಒಟ್ಟಾರೆಯಾಗಿ ಈ ಒಂದು ಘಟಕದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಚಾಪ್ಟ್ರಲ್ಲಿ ನೀವು ಇಲ್ಲಿ ತನಕ ಇಷ್ಟೊತ್ತು ನೀವು ರಾಸಾಯನಿಕ ಕ್ರಿಯೆ ಅಂದ್ರೇನು, ಹಾಗೆ ರಾಸಾಯನಿಕ ಕ್ರಿಯೆ ಹೇಗೆ ನಡೆಯುತ್ತೆ, ರಾಸಾಯನಿಕ ಕ್ರಿಯೆ ಅರ್ಥ ಮಾಡ್ಕೋಬೇಕಾದ್ರೆ ಸಮೀಕರಣಗಳು ಯಾಕೆ ಬೇಕು ಅನ್ನೋದು ಗೊತ್ತಾಯಿತು, ಸಮೀಕರಣಗಳನ್ನು ಯಾಕೆ ಸರಿದೂಗಿಸ್ಬೇಕು ಅನ್ನೋದು ಗೊತ್ತಾಯಿತು. ಹಾಗೆಯೇ ರಾಸಾಯನಿಕ ಒಂದು ಕ್ರಿಯೆಯ ವಿಧಗಳ ಬಗ್ಗೆ ನೀವು ಉದಾಹರಣೆಗಳ ಮುಖಾಂತರ ನೀವು ಅರ್ಥ ಮಾಡಿಕೊಂಡ್ರೆ, ಸೊ ಇದನ್ನು ನೀವು ಮನೆಯಲ್ಲಿ ಹೋಗ್ಬಿಟ್ಟು ಈ ಇತರೆ ಸಮೀಕರಣ ಇದು ಒಂದೊಂದೇ ಅಂತಲ್ಲ ಅನೇಕ ಸಮೀಕರಣಗಳನ್ನು ನೀವು ಉದಾಹರಣೆ ತಗೋಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾವೆ. ಜೊತೆಗೆ ನೀವೇ ಸ್ವತಃ ಇದನ್ನು ನೀವು ನೋಟ್ ಬುಕ್ಕಲ್ಲಿ ಇದನ್ನು ಪಟ್ಟಿ ಮಾಡ್ತಾ ಹೋಗಬೇಕು. ರಾಸಾಯನಿಕದ ಒಂದು ಕ್ರಿಯೆ ಏನಿದೆ, ರಾಸಾಯನಿಕ ಸಂಯೋಗ ಇರ್ಬೋದು, ರಾಸಾಯನಿಕ ವಿಭಜನೆ ಇರ್ಬೋದು, ರಾಸಾಯನಿಕ ಸ್ಥಾನಪಲ್ಲಟ ಇರ್ಬೋದು, ರಾಸಾಯನಿಕ ದ್ವಿವಿಭಜನೆ ಇರ್ಬೋದು.
ನೀವು ಸಮೀಕರಣಗಳನ್ನು ಪಟ್ಟಿ ಮಾಡ್ತಾ ಹೋದಂಗೆಲ್ಲ ನಿಮಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸಮೀಕರಣಗಳನ್ನು ಬರೀಬೇಕು ಮತ್ತು ಸಮೀಕರಣಗಳನ್ನು ಏನು ಮಾಡಬೇಕು, ಸರಿದೂಗಿಸ್ಬೇಕು. ಪ್ರಾಕ್ಟೀಸ್ ಮಾಡಿದರೆ ಆಟೋಮೆಟಿಕಲಿ ನಿಮಗೆ ಬರುತ್ತೆ. ಪರೀಕ್ಷೆಯಲ್ಲಿ ನೀವು ಈಸಿಯಾಗಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಮನೆಯಲ್ಲಿ ಹೋಗಿ ಮತ್ತೊಮ್ಮೆ ಮುಗಿದೊಮ್ಮೆ ಅದನ್ನು ಓದಿ ನೀವು ಬರೀಬೇಕಾಗ್ತದೆ. ಬರೆದಾಗ ನಿಮಗೆ ಅದು ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಸೊ ಇಷ್ಟೊತ್ತು ನೀವು ಗಮನ ಇಟ್ಟು ಕೇಳಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.